ಇನ್ನು ನಾಗೇಂದ್ರ ರಾಜೀನಾಮೆ ನೀಡೋದಕ್ಕೆ ನಿರ್ಧಾರ ಎಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಬಿಐ ನೋಟ್ ಬಗ್ಗೆ ಗೊತ್ತಿಲ್ಲ, ಫೋನ್ ಟ್ಯಾಪಿಂಗ್ ಸೀರಿಯಸ್ ವಿಚಾರ, ಆಲ್ ಟೈಮ್ ಆಗಿರುತ್ತೆ, ಯಾವುದೇ ಸರ್ಕಾರ ಬಂದರೂ ಕೂಡ ಆಗ್ತಾನೇ ಇರುತ್ತೆ ಅಂದ್ಕೊಳ್ತೀನಿ ನಾನು. ಬಿಜೆಪಿ ಅವಧಿಯಲ್ಲೂ ಕೂಡ ಒಂದು ಬಾರಿ ಆಗಿದೆ ಅಂತ ಸಾಹುಕಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಫೋನ್ ಟ್ಯಾಪ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಈಗಲೂ ಕೂಡ ಯಾರಾದರೂ ಫೋನ್ ಟ್ಯಾಪಿಂಗ್ ಮಾಡ್ತಾ ಇರಬಹುದು. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಚ್ಡಿಕೆ ಅವಧಿಯಲ್ಲಿ ಫೋನ್ ಟ್ಯಾಪಿಂಗ್ ವಿಚಾರವಾಗಿ ಪವರ್ ಟಿವಿ ವಿಸ್ತೃತವಾಗಿ ವರದಿಯನ್ನ ಮಾಡಿತ್ತಲ್ಲ, ಈ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗೆಲ್ಲ ಒಟ್ಟು ಆಗ್ತೈತೆ ಇಮ್ಯಾಜಿನ್ ಮಾಡ್ಕೊಂಡು ಇರೋದು ನೀವು ಅಷ್ಟೇ. ಯಾವುದೇ ಸರ್ಕಾರ ಬರಲಿ ನಮ್ದು ಫೋನ್ ಟ್ಯಾಪ್ ಆಗ್ತದೆ ಅಂತ ತಿಳ್ಕೊಂಡೆ ಮಾತಾಡೋದು. ನೀವು ಫೋನ್ನಲ್ಲಿ ನೀವು ಫೋನ್ನಾಗ ಸರಿಯಾಗಿ ಮಾತಾಡ್ರಿ, ಯಾರು ಟ್ಯಾಪ್ ಮಾಡ್ರಿ, ಏನು ಮಾಡೋದು, ನಿಮ್ದೇನು ಮಾಡೋದು. ಇದಕ್ಕೆ ಕೂಡ ಆರೋಪ ಘೋಷಣೆ ಮಾಡಿದ್ದಾರೆ. ಹಿಂದಕ್ಕೆ ಬಿಜೆಪಿ ಅವರು ನಮ್ಮ ಸರ್ಕಾರ ಮೇಲೆ ಈಗಾಗಲೇ ಮಾಡಿದ್ದಾರೆ. ಇದಕ್ಕೆ ಯಾವಾಗ ಒಂದು ಸಾರಿ ನಾವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಮಾತಾಡೋದು, ಫೋನ್ನಲ್ಲಿ ಮಾತಾಡ್ಬೇಕಾದ್ರೆ ಕೋಡ್ ವರ್ಡ್ನಾಗ ಮಾತಾಡಬೇಕು. ಇಲ್ಲ, ಈಗ ಭಾಳಷ್ಟು ಟೆಕ್ನಾಲಜಿ ಇದೆ, ಗೊತ್ತಾಗಲ್ಲ ಟ್ಯಾಪ್ ಮಾಡೋದು, ಮಾಡೇ ಬರ್ತಾರೆ. ಆದರೆ ಭಾಳ ವಿಶೇಷ ಸಂದರ್ಭದಲ್ಲಿ ಸರ್ಕಾರ ವಿರೋಧಿ ಇರೋಂಥವ್ರಿಗೆ, ಕ್ರಿಮಿನಲ್ಸ್ಗೆ, ಅಂಥವ್ರಿಗೆ ಇಂಥವ್ರಿಗೆ, ದೇಶದ ವಿರೋಧಿಗಳಿಗೆ ಅಂಥವ್ರು ಟ್ಯಾಪ್ ಮಾಡ್ತಿರ್ತಾರೆ. ಅದೇ ರೀತಿ ಎಲ್ಲ ಸರ್ಕಾರದಾಗ ಏನು ಸ್ವಾಭಾವಿಕ ಮಾಡ್ತಾನೆ ಇರ್ತಾರೆ. ಒಂದೊಂದು ಸಾರಿ ಪಬ್ಲಿಕ್ ಮೇಲೆ ರಾಜಕಾರಣಿಗಳ ನಡೆದು ಈ ದೇಶದಲ್ಲಿ ಇಂದು ರಾಮಕೃಷ್ಣ ಹೆಗಡೆ ಅವರಿದ್ದ ಇದು ಫಸ್ಟ್ ಸ್ಟಾರ್ಟ್ ಆಗಿದ್ದು. ನಮ್ಮ ಫೋನ್ ಟೈಮ್ಗೆ ರಾಜೀನಾಮೆ ಕೂಡ ಕೊಟ್ಟಿದ್ರು ಅವರು. ಇನ್ನು ಅವ್ರಿಗೂ ಅದನ್ನೇ